ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯಮಾನ್ಯರೇ, ಪೋಷಕರೇ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ನಮ್ಮ ಶಾಲೆಯ ಎಲ್ಲ ಗಣ್ಯಮಾನ್ಯರೇ, ಈ ಸುಂದರ ಸಂಜೆಯಲ್ಲಿ ನಾನು ಭಾಳ ಹೊತ್ತು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸಮಯ ಆಗಿದೆ, ಗೊತ್ತಾಗ್ತಾ ಇದೆ. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಶಾಲೆಯ ಈ ಮಟ್ಟ ಬೆಳವಣಿಗೆಗೆ ನಿಮ್ಮೆಲ್ಲರ ಸಲಹೆ ಸಹಕಾರ ತುಂಬ ಮೊದಲಿಂದಲೂ ನಮಗೆ ತುಂಬ ಅದ್ಭುತವಾಗಿ ಕೊಡ್ತಾ ಬಂದಿದ್ದೀರಾ. ಮುಂದಿನ ದಿನಗಳಲ್ಲೂ ಇದೇ ಸಹಕಾರ ಮುಂದುವರಿಲಿ. ಮುಂದಿನ ಬಾರಿ 8ನೇ ತರಗತಿಯನ್ನು ಓಪನ್ ಮಾಡ್ತಾ ಇದ್ದೀವಿ. ಹಾಗೆ 10 PU ತನಕನೂ ಶಾಲೆಯನ್ನು ಬೆಳೆಸಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ಆಕಾಶ್ ಸರ್ ನಿಮಗೆ ಸವಿಸ್ತಾರವಾಗಿ ಹೇಳಿದರು ಅಂದ್ಕೊಳ್ತೀನಿ. ಮಕ್ಕಳಿಗೆ ಬರೀ ಪಠ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಆಧಾರಿತ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮತ್ತು ಸಂಸ್ಕಾರಿತ ಶಿಕ್ಷಣವನ್ನು ನೀಡಬೇಕಾದಂತಹ ಅತಿ ಅಗತ್ಯ ಈಗಿನ ದಿನಗಳಲ್ಲಿ ಇದೆ ಅಂದ್ಕೊಳ್ತೀನಿ. ಯಾಕಂದರೆ ಮಕ್ಕಳಿಗೆ ನಾವು ಇಬ್ಬರು ಮಕ್ಕಳಿರ್ತೀವಿ, ಮುದ್ದು ಜಾಸ್ತಿ ಆಗಿರುತ್ತೆ. ಮಕ್ಕಳಿಗೆ ಏನು ಕಲಿಸ್ಬೇಕು ಏನು ಕಲಿಸ್ಬಾರ್ದು ಅನ್ನೋ ಒಂದು ಜಿಜ್ಞಾಸೆಯಲ್ಲಿರ್ತೀವಿ. ಮಕ್ಕಳು ಹಠ ಮಾಡಿದರೆ ಮುದ್ದು ಮಾಡಿ ಅವನನ್ನು ಸಮಾಧಾನ ಮಾಡಿಕೊಡ್ತೀವಿ. ಮಕ್ಕಳು ತಪ್ಪು ಮಾಡಿದರೆ ಅದು ತಪ್ಪು ಅಂತ ಹೇಳೋ ಅನ್ನೋ ಪ್ರಯತ್ನ ಕೂಡ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ. ಯಾಕಂದರೆ ತಂದೆ ಏನಾದ್ರು ಸಿಟ್ಟು ಮಾಡಿ ಹೇಳೋಕೆ ಹೋದರೆ ತಾಯಿ ಬೈತಾ ಇರ್ತಾರೆ, ಯಾಕೆ ಮಗುಗೆ ಜೋರು ಮಾಡ್ತೀರಾ, ಸುಮ್ಮನಿರಿ ಅಂತ. ನಾನು ಕಂಡಂಗೆ ನಾವು ಎಷ್ಟೋ ಮನೆಗಳಿಗೆ ಹೋಗ್ತಾ ಇರ್ತೀವಿ, ಬೀಗರ ಮನೆಗಳಿಗೋ ಏನೋ, ಅಲ್ಲಿ ಮಕ್ಕಳಿರ್ತಾರೆ, ಒಂದು ಮೊಬೈಲ್ ನೋಡ್ತಾ ಇರ್ತಾರೆ, ಇಲ್ಲ TV ನೋಡ್ತಾ ಇರ್ತಾರೆ. ಬಂದವರಿಗೆ ಬನ್ನಿ ಕೂತ್ಕೊಳ್ಳಿ ಚೆನ್ನಾಗಿದ್ದೀರೋ ಅಂತ ಕನಿಷ್ಠ ಕುಶಲೋಪರಿಸುವ ಮಕ್ಕಳು ಕೇಳೋದು. ಅಂದರೆ ಮಕ್ಕಳಿಗೆ ನಾವು ಆ ಥರ ಹಿಂದಿನ ಮಾನವೀಯ ಮೌಲ್ಯಗಳು, ಸಂಬಂಧಿಕರು ಬಂದವರು ಹೋದವರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಕ್ಕಂತಹ ಒಂದು ಇದನ್ನು ಶಿಕ್ಷಣ ನಾವು ಸಿಗ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ನನಗನ್ಸೋಟ್ಟು ಎಲ್ಲೋ ಒಂದು ಕಡೆ ಹಿರಿಯರು ಹೇಳ್ತಾರೆ, ಶಿಕ್ಷಕರು ಸೂಲಗಿತ್ತಿಯರ ಥರ ಇರಬೇಕಂತೆ. ಸೂಲಗಿತ್ತಿಯರ ಹಾಗೆ ಒಬ್ಬ ಹೆಣ್ಮಗಳು ಹೆರಿಗೆ ಪ್ರಸವ ಸಮಯದಲ್ಲಿ ಆ ವೇದನೆಯಲ್ಲಿ ಅವರನ್ನು ಪ್ರೀತಿಯಿಂದ ಪ್ರಚೋದನೆಯಿಂದ ಕೆಲವೊಂದು ಸರಿ ಸಿಟ್ಟು ಮಾಡಿಕೊಂಡು ಹೆರಿಗೆ ಮಾಡಿಸೋ ಟೈಮಲ್ಲಿ ಬಸರಿ ಹೆಣ್ಣುಮಗಳನ್ನು ತುಂಬ ವಿಶ್ವಾಸಕ್ಕೆ ತಂದು ಪ್ರಸವವನ್ನು ಮಾಡಿಸ್ತಾರೆ. ಆ ಪ್ರಸವ ಆದಮೇಲೆ ಆ ತಾಯಿಗೆ ಸಿಗೋ ಸಂತೋಷ ಸ್ವರ್ಗದ ಸಮಾನ ಅಂತ. ಅದೇ ರೀತಿ ಶಿಕ್ಷಕರು ಸಹ ಮಕ್ಕಳಲ್ಲಿರ್ತಕ್ಕಂತಹ ಅವ್ರದ್ದೇ ಕಲೆಯನ್ನು ಹೊರಗೆ ತೊಗೊಂಬರೋಕ್ಕೆ ಪ್ರಸೂತಿದಾರ ಥರ ಕೆಲಸ ಮಾಡಬೇಕಂತೆ. ಮಕ್ಕಳಲ್ಲಿರ್ತಕ್ಕಂತಹ ಆ ಕಲೆಯನ್ನು ಹೊರ ತೆಗೆದು ಈ ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಜೆಗಳನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹು ದೊಡ್ಡದಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಉತ್ತಮವಾದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಶಾಲೆಯ ಶಿಕ್ಷಣ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಲಹೆ ಸಹಕಾರ ತುಂಬ ಅಗತ್ಯ ಇದೆ. ಈಗ ಕೊಡ್ತಾ ಇದ್ದೀರಾ, ಇನ್ನು ಮುಂದೆನೂ ಕೊಡ್ತೀವಿ ಅಂತ ಭರವಸೆ ಇಟ್ಕೊಂಡಿದ್ದೀವಿ. ಈ ಮೂಲಕ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದನ ಅರ್ಪಿಸ್ತಾ, ಈ ಸಮಯಕ್ಕೆ ಆಗಮಿಸಿರ್ತಕ್ಕಂತಹ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ಬಂಧು ಭಗಿನಿಯರಿಗೂ, STMC ಸದಸ್ಯರಿಗೂ, ಪತ್ರಕರ್ತ ಬಂಧುಗಳಿಗೂ, ಪೋಷಕ ವರ್ಗದವರಿಗೂ, ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.